ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಇನ್ಸ್ಟಂಟ್ ರಾಗಿ ದೋಸೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬಿಡೋಣಂತ. ನಿಮಗೆಲ್ಲ ಗೊತ್ತಿದ್ದು ನಮ್ಮ ದೇಹಕ್ಕಿದು ರಾಗಿ ಎಷ್ಟು ಒಳ್ಳೇದಂತೇಳಿ, ತಂಪನೂ ಅಷ್ಟೇ, ಶಕ್ತಿನೂ ಅಷ್ಟೇ. ಸೊ ಯೂಶಲಿ ಮುದ್ದೆ ಎಲ್ಲ ಮಾಡೋದಾಗಲ್ಲ ಬೆಳಿಗ್ಗೆ, ಅದಕ್ಕೆ ಇನ್ಸ್ಟಂಟಾಗಿ ಅದೇ ಹಿಟ್ಟಲ್ಲಿ ರಾಗಿದು ದೋಸೆ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬಿಡೋಣಂತ. ನೀವು ಆರಾಮ್ಸೆ ಡೈಲಿ ಸೇಮ್ ನಾಷ್ಟ ತಿಂದು ಬೇಸರ ಆದಾಗ ಒಂದು 30 to 40 ಮಿನಿಟ್ಸಲ್ಲಿ ಮಾಡ್ಕೊಂಡು ಬಿಡ್ಬೋದು ಇದು ಮನೆಯಾಗೆ. ಸೊ ಬರೀ ಅದು ಹೆಂಗೆ ಮಾಡ್ದು ಅಂತ ನೋಡ್ಕೊಂಡು ಬಿಡೋಣ ಅಂತ. ಇಲ್ಲಿ ನಾ ಏನು ಮಾಡೀನಂದ್ರೆ 2 ಕಪ್ ರಾಗಿ ಹಿಟ್ಟು ತೊಗೊಂಡೀನಿ. ಅದಾಗನ 1 ಕಪ್ ಅಕ್ಕಿ ಹಿಟ್ಟು, ಆಮೇಲೆ 1 ಕಪ್ ಗೋಧಿ ಹಿಟ್ಟು. ಸೊ 3 ಹಿಟ್ಟು ಐತೆಲ್ಲ ಒಂದು ಕನ್ಸಿಸ್ಟೆನ್ಸಿ ಒಳಗೆಲ್ಲ ಮಿಕ್ಸ್ ಮಾಡಿ. ಗೋಧಿ ಹಿಟ್ಟು ಯಾಕೆ ತೊಗೊಂಡಿನಂದ್ರೆ ಅದ್ರದ್ದು ಸ್ವಲ್ಪ ಹಾಕೋಣ ಜಿಗಿ ಬರ್ತೈತಿ, ಅಂದ್ರೆ ರಾಗಿ ದೋಸೆ ಹರಿಯಲ್ಲ, ನಡ್ಬರ್ಕೆಲ್ಲ ಕಟ್ಟಾಗಲ್ಲ. ಹಾಗಾಗಿ ಒಂದು ಹದ ಬರಲಿ ಅಂತ ಹಾಕ್ತೀನಿ. ಸೊ ನೋಡಿ, ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಅದು ಈ ಥರ ಹದ ಬರಬೇಕದು. ಅದಕ್ಕೊಂದು 1/2 ಟೇಬಲ್ ಸ್ಪೂನ್ ಆಗಷ್ಟು ಬೇಕಿಂಗ್ ಸೋಡಾ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ತಾಟ್ ಮುಚ್ಚಿಟ್ಟು ಸೈಡಿಗೆ ಎತ್ತಿಟ್ಬಿಡೋಣಂತ. ಸ್ವಲ್ಪ ಒಂದು 10 to 20 ಮಿನಿಟ್ಸ್ ನೆನೆಯದು. ಅಷ್ಟರಲ್ಲಿ ಚಟ್ನಿ ಹೆಂಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬಿಡೋನು. ಸೊ ಈಗ ಶೇಂಗಾ ಕಾಳು ತೊಗೊಂಡು ಅಷ್ಟೇ ಒಂದು 1/4 ಆಗಷ್ಟು ಪುಟಾಣಿ ತೊಗೊಂಡು ಅದ್ರಾಗ ಹಸಿ ಶುಂಠಿ ಮತ್ತು ಮೆಣಸಿನ್ಕಾಯಿ ಮತ್ತು ಜೀರಿಗೆ, ಬೆಳ್ಳುಳ್ಳಿ ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಲೈಟಾಗೆ ಫ್ರೈ ಮಾಡ್ಕೊಳ್ಳೋಣಂತ. ನೋಡ್ರಿ, ಹಿಂಗೆ ಅಷ್ಟೇ ಲೈಟಾಗೆ ಕಲರ್ ಚೇಂಜ್ ಆಗಬೇಕದು, ಅಂದ್ರೆ ಭಾಳ ಬೇಡ. ನೋಡತ್ತೀರಲ್ಲ, ಸೊ ಹಾಗೆ ಸ್ಲೋ ಆಗಿ ಸ್ವಲ್ಪ ಲೈಟಾಗೆ ಕಲರ್ ಚೇಂಜ್ ಆಗೋಣ. ಅದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಆರಕ್ಕೆ ಎತ್ತಿಡೋಣಂತ. ಅದು ಈಗ ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದು ಎಲ್ಲ ಹುರಿದಿದ್ರೆ ಹಾಕಿ, ರುಚಿಗೆ ತಕ್ಕಟ್ಟು ಉಪ್ಪು ಹಾಕಿ, ಸ್ವಲ್ಪ ಕೊತ್ತಂಬರಿ ಹಾಕಿ, ಒಂದು ಸ್ವಲ್ಪ ನೀರು ಹಾಕಿ, ನಿಮ್ಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕು, ಗಟ್ಟಿ ಬೇಕಾದ್ರೆ ಸ್ವಲ್ಪ ಕಮ್ಮಿ ನೀರು ಹಾಕ್ರಿ, ಇಲ್ಲ ಅಳಿಸ್ಬೇಕು ಅಂದರೆ ಜಾಸ್ತಿ ಹಾಕ್ರಿ. ಅದನ್ನು ಗ್ರೈಂಡ್ ಮಾಡಿ ಸೈಡಿಗೆ ಎತ್ತಿಟ್ಕೊಂಡು ಬಿಡೋಣಂತ. ನೋಡಿದ್ರಲ್ಲ ಚಟ್ನಿ ಎಷ್ಟು ಚೆಂದ ಕಾಣತೈತಿ. ಸೊ ಅದಕ್ಕೊಂದು ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡು ಬಿಡೋಣ. 1-2 ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ತೊಗೋರಿ. ಒಂದು ಸ್ವಲ್ಪ ಅದರ ಸಾಸಿವೆ, ಕರಿಬೇವು ಅಷ್ಟೇ ಹಾಕಿಬಿಡ್ರಿ, ಬಿಕಾಸ್ ಜೀರಿಗೆ ಅದೆಲ್ಲ ಆಲ್ರೆಡಿ ಹಾಕಿ ಫ್ರೈ ಮಾಡಿರ್ತೀರಲ್ಲ ಹಾಗಾಗಿ. ಸೊ ನೋಡಿರಿ, ಈಗ ನಮ್ಮ ಚಟ್ನಿ ರೆಡಿ ಆಗಿಬಿಡ್ತು. ಈಗ ದೋಸೆ ಹಿಟ್ಟು ನೋಡಿರಿ ಕಂಪ್ಲೀಟಾಗಿ ನೆನೆದೈತಿ. ಇದು ಹಾಗೆ ಹಾಕಿದ್ರೆ ಅಷ್ಟು ಕ್ರಿಸ್ಪಿ ಆಗಲ್ಲ ಅಂದ್ಬಿಟ್ಟು ನಾನು ಏನು ಮಾಡೀನಿ, 1-2 ಉಳ್ಳಾಗಡ್ಡಿ ಮತ್ತು ಒಂದು 4 ಸಣ್ಣ ಚಿಲ್ಲಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡು ಅದರ ಮಿಕ್ಸ್ ಮಾಡೋಣಂತ ಹಿಟ್ಟೊಳಗೆ. ನಿಮ್ಗೆ ಯಾವ ಥರ ತಿಕ್ನೆಸ್ ಬೇಕಲ್ಲ ಅದ್ರ ಮ್ಯಾಗ ದೋಸೆ ಪ್ಯಾನ್ ಬಿಸಿ ಆಗೋಣ ಹಾಕಿಬಿಡ್ರಿ ನೀಟಾಗಿ. ಹಾಕಬೇಕಾದ್ರೆ ಫ್ಲೇಮ್ ಐತಲ್ಲ ಲೋ ಇಡ್ರಿ. ಅದಾಗನ ಅದು ದೋಸೆ ನೀವು ಕಂಪ್ಲೀಟಾಗಿ ಹಿಟ್ಟು ಹಾಕೋಣ ಫ್ಲೇಮ್ ಜಾಸ್ತಿ ಇಟ್ಟು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಮ್ಯಾಗ ಹಾಕ್ಕೊಂಡು ಅದನ್ನು ನೀಟಾಗಿ ಒಂದು 2 ಮಿನಿಟ್ಸ್ ಬೈಯಾಕೆ ಬಿಟ್ಬಿಡ್ರಿ. ನೋಡಿರಿ ಈಗ ಬಂದೈತಿ. ಸೊ ಇದನ್ನು ತಿರುಗಿಸಿ ಹಾಕತ್ತೀನಿ. ನೋಡಿದ್ರೆಲ್ಲ ಎಷ್ಟು ಚೆನ್ನಾಗಿ ಕೆಳಗೆಲ್ಲ ಎಷ್ಟು ಚೆಂದ ಬಂದೈತಿ, ಫುಲ್ ಕ್ರಿಸ್ಪಿಯಾಗಿ ಐತಿ. ಎರಡು ಸೈಡ್ ನೀಟಾಗಿ ನೀವು ಅದನ್ನು ಬೇಯಿಸ್ಕೊಂಡು ನೋಡಿರಿ ಎಷ್ಟು ಚೆಂದ ಕಾಣತೈತಿ. ನಿಮಗೆ ಜಾಸ್ತಿ ಟೈಮೇ ಬೇಡ, ಆರಾಮ್ಸೆ ನೀವು ಮುಂಜಾನೆ ಮಾಡ್ಕೊಂಡು ಬಿಡ್ಬೋದು. ಮತ್ತು ನಿಮ್ಗೆ ಈಗ ಬೇರೆ ದೋಸೆ ಟೈಪ್ ಬ್ಯಾಟರು ಹಿಂದಿನ ದಿನ ರೆಡಿ ಮಾಡ್ಕೊಳ್ಳೋದು ಇದೂ ಇರಲ್ಲ, ಇದಕ್ಕೆ ನೀಡೂ ಇರಲ್ಲ. ಸೊ ನೋಡಿದ್ರೆಲ್ಲ ಎಷ್ಟು ಚೆನ್ನಾಗಿ ಕಾಣತೈತಿ. ಥ್ಯಾಂಕ್ ಯು ಆಲ್.